ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಕೊಂಚ ಸಮಯದ ನಂತರ ವಿಜಯ್ನ ಕಾರು ರಾಣಾನ ಮನೆ ಗೇಟ್ ಬಳಿ ಬಂದು ನಿಂತಿತ್ತು. ವಿಜಯ್ ಕಾರಿನಿಂದ ಇಳ್ದ. ಆರುದ್ರಾಳ ಮುಖ ಇನ್ನು ಸರಿ ಹೋಗಿರ್ಲಿಲ್ಲ. ಮನೆ ಬಾಗಿಲಿನಲ್ಲಿ ನಿಂತಿದ್ದ ರಾಣಾ ಆರುದ್ರಳನ್ನ ನೋಡಿದ ತಕ್ಷಣ ಒಂದು ಕ್ಷಣ ಆಶ್ಚರ್ಯಗೊಂಡ. ಏನಾಯ್ತು? ನಿನ್ ಕಾರ್ ಇಲ್ಲಿದೆ, ಆದ್ರೆ ನೀನ್ ಎಲ್ಲಿ ಹೋಗಿದ್ದೆ? ಅಂದ್ಹಾಗೆ ವಿಜಯ್ ಜೊತೆಗೆ ಎಲ್ಲಿಗೆ ಹೋಗಿ ಬಂದೆ ಅಂತ ರಾಣಾ ಅನುಮಾನದಿಂದ ಕೇಳ್ದ. ವಿಜಯ್ ತಕ್ಷಣ ಪರಿಸ್ಥಿತಿಯನ್ನ ಸರಿಪಡಿಸಿ, ಅದ್ ಬಂದು ಆರುದ್ರಾಗೆ ಮದ್ವೆಗೆ ಯಾವ ರೀತಿ ಮೇಕಪ್ ಬೇಕು ಅಂತ ಆಯ್ಕೆ ಮಾಡೋಕೆ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ದೆ. ಏನೇ ಆಗ್ಲಿ, ನನ್ನ ಅಣ್ಣನ ಮದ್ವೆ ಅಲ್ವಾ, ಅದಕ್ಕೆ ನಾನು ಕೂಡ ಕೆಲಸ ಶುರು ಮಾಡ್ದೆ ಅಂತ ನಗ್ತಾ ಹೇಳ್ದ. ರಾಣಾ ಒಂದು ದೀರ್ಘ ಉಸಿರು ಬಿಟ್ಟ. ಏನ್ ವಿಜಯ್, ನೀನು ಆರಾಧನಾಗೆ ಕೌನ್ಸಿಲಿಂಗ್ ನೀಡೋಕೆ ನಿನ್ನನ್ನ ಬರೋಕ್ ಹೇಳಿದ್ದೆ, ಈಗ ಬ್ಯೂಟಿ ಪಾರ್ಲರ್ ಮುಖ್ಯನಾ? ಪಾಪು ಇಲ್ಲಿಗೆ ಬಂದಾಗ್ನಿಂದ ಸರಿಯಾಗಿ ಊಟ ಮಾಡಿಲ್ಲ. ತನ್ನನ್ನ ತಾನೇ ಅಪರಾಧಿ ಅಂತ ಭಾವಿಸಿ ತುಂಬಾ ದುರ್ಬಲವಾಗಿದ್ದಾಳೆ. ಯಾವಾಗ್ಲೂ ಕಣ್ಣಲ್ಲಿ ನೀರು. ನನ್ನಿಂದ ನೋಡೋಕ್ ಸಾಧ್ಯ ಆಗ್ತಿಲ್ಲ ವಿಜಯ್. ನೀನು ಸೈಕಾಲಜಿಸ್ಟ್ ಅನ್ನೋದನ್ನ ಮೀರಿ ಅವಳ ಮೇಲೆ ತುಂಬಾ ಕಾಳಜಿ ಹೊಂದಿದ್ಯಾ ಅಂತ ನನಗೊತ್ತು. ನನಗೆ ಆಮೇಲೆ ನೀನು ಅಣ್ಣನ ಸ್ಥಾನದಲ್ಲಿದ್ಯಾ. ಅವಳನ್ನ ಹೇಗಾದ್ರೂ ಸರಿಪಡಿಸಿಕೊಡು ಅಂತ ಭಾವನಾತ್ಮಕವಾಗಿ ಹೇಳ್ದ ರಾಣ. ಖಂಡಿತ, ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಸಂತೋಷ. ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ವಿಜಯ್ ಆರಾಧನಾಳ ರೂಮಿಗೆ ಹೋದ. ರೂಮ್ ಒಳಗಡೆ ಮಂದ ಬೆಳಕಿನಲ್ಲಿ ಕಿಟಕಿಯನ್ನೇ ದಿಟ್ಟಿಸಿ ನೋಡ್ತಾ ಕೂತಿದ್ಲು ಆರಾಧನಾ. ಅವಳ ಕಣ್ಣುಗಳು ಗುಳಿ ಬಿದ್ದಿದ್ವು. ಕಣ್ಣೀರಿನ ಗುರುತುಗಳು ಕೆನ್ನೆ ಮೇಲೆ ಒಣಗಿ ಹೋಗಿದ್ವು. ಆರಾಧನಾ, ಆರಾಧನಾ ಅಂತ ವಿಜಯ್ 2 ಬಾರಿ ಕರೆದ್ರೂ ಅವಳಿಗೆ ಕೇಳಿಸ್ಲಿಲ್ಲ. 3ನೇ ಬಾರಿ ಅವನು ಅವಳ ಭುಜವನ್ನ ಮುಟ್ಟಿದ ಮೇಲೆ ಬೆಚ್ಚಿ ಬಿದ್ದು ನೋಡಿದ್ಲು. ವಿಜಯ್, ನೀವ್ಯಾವಾಗ ಬಂದ್ರಿ ಅಂತ ತಡವರಿಸ್ತಾ ಕೇಳಿದ್ಲು. ವಿಜಯ್ ಅವಳ ಮುಂದೆ ಕೂತ. ಯಾಕಾರಾಧನಾ ಹೀಗೆ ಎಲ್ಲವನ್ನ ಕಳ್ಕೊಂಡವಳಂತೆ ಕೂತಿದ್ಯಾ? ಸ್ವಲ್ಪವಾದ್ರೂ ಅರ್ಥ ಮಾಡ್ಕೊ. ಇನ್ ಮುಂದೆ ನಿನ್ನ ಜೀವನ ನಿನಗಾಗಿ ಮಾತ್ರ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಆ ಮಗುವಿಗೆ ಎಲ್ಲವೂ ನೀನೆ. ನೀನು ಹೀಗೆ ಕುಗ್ಗಿ ಹೋದ್ರೆ ಆ ಜೀವ ಏನ್ ಮಾಡತ್ತೆ? ನೀನು ಆರೋಗ್ಯವಾಗಿದ್ರೆ ಮಾತ್ರ ಡೆಲಿವರಿ ಸಮಯದಲ್ಲಿ ನಿನಗೆ ಯಾವುದೇ ತೊಂದರೆ ಇರೋದಿಲ್ಲ ಅಂದ ಅವನು. ಆರಾಧನಾ ಮೆಲ್ಲಗೆ ತಲೆ ಬಾಗಿದ್ಲು. ವಿಜಯ್ ಮತ್ತೆ ಮುಂದುವರೆಸ್ತಾ, ಮಗುವಿಗೆ ತಂದೆ ಇಲ್ದಿದ್ರು ಪರವಾಗಿಲ್ಲ ಆರಾಧನಾ, ಆದ್ರೆ ತಾಯಿ ಇಲ್ದಿದ್ರೆ ಇರಬಾರ್ದು. 1000 ಸಂಬಂಧಗಳಿದ್ರೂ ತಾಯಿಗೆ ಸಮಾನವಾಗಿ ಯಾರೂ ಒಂದ್ ಮಗುವನ್ನ ನೋಡ್ಕೊಳ್ಳೋಕ್ ಸಾಧ್ಯವಿಲ್ಲ. ಮೊದಲು ನಿನ್ನ ಈ ತಪ್ಪಿತಸ್ಥ ಭಾವನೆಯನ್ನ ತೆಗೆದುಹಾಕು. ಆಗಿದ್ದೆಲ್ಲ ಆಗ ಹೋಗಿದೆ, ಅದನ್ನ ಬದಲಾಯಿಸೋಕ್ ಸಾಧ್ಯವಿಲ್ಲ. ಈಗ ನೀನು ತೆಗೆದುಕೊಳ್ಳೋ ಪ್ರತಿಯೊಂದು ಉಸಿರು ಆ ಮಗುವಿಗಾಗಿ ಅಂತ ಆಳವಾಗಿ ಹೇಳ್ದ. ಆರಾಧನಾ ಕಣ್ಣೀರಿನೊಂದಿಗೆ ವಿಜಯನನ್ನ ನೋಡಿದ್ಲು. ವಿಜಯ್, ನನ್ಗೆ ಹೇಗ್ ಹೇಳ್ಬೇಕು ಅಂತಾನೆ ತಿಳಿತಿಲ್ಲ. ಮನಸ್ಸು ತುಂಬಾ ನೋವುತ್ತಿದೆ. ಕಣ್ಮುಂದೆಯೇ ಅರ್ಜುನ್ ಇದ್ರು. ಒಂದು ಕಣವು ಹಕ್ಕು ಪಡ್ಕೊಳ್ಳೋಕು ಸಾಧ್ಯವಾಗದ ಪರಿಸ್ಥಿತಿ ತುಂಬಾ ನೋವಿನದ್ದು. ಬೇಗ ಪಾಪು ಹುಟ್ಟಬೇಕು, ಆಮೇಲೆ ಈ ಊರನ್ನ ಬಿಟ್ಟು ತುಂಬಾ ದೂರ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತದೆ. ಮಗುವನ್ನ ನೋಡಿದಾಗ ಅರ್ಜುನ ನೆನಪಾಗತ್ತೆ. ಅದನ್ನೇ ನೆನಪಿಸ್ಕೊಂಡು ಮನಸ್ಸನ್ನ ಸಮಾಧಾನ ಪಡಿಸ್ಕೊಳ್ತೀನಿ. ಪ್ಲೀಸ್, ಅದುವರೆಗೂ ನನ್ನನ್ನು ಯಾರೂ ತೊಂದರೆ ಮಾಡಬೇಡಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳಿದ್ಲು ಅವಳು. ವಿಜಯ್ ಮೆಲ್ಲನೆ ತನ್ನ ಕೈಗಳನ್ನ ಹಿಡ್ಕೊಂಡ. ಒಬ್ಬ ವೈದ್ಯನಾಗಿ ಅವಳ ಕೈಗಳಲ್ಲಿದ್ದ ನಡುಕವನ್ನ ಅವನು ಅರಿತ. ಆರಾಧನಾ, ನನ್ನ ಕಣ್ಣನ್ನು ನೋಡು. ಈಗ ನೀನ್ ಮಾಡ್ತಿರೋದು ತ್ಯಾಗ ಅಲ್ಲ, ಇದು ಒಂದ್ ರೀತಿ ಎಸ್ಕೇಪ್. ದೂರ ಹೋಗ್ಬಿಟ್ರೆ ನೋವು ಕಡಿಮೆ ಆಗತ್ತೆ ಅಂತ ಅನ್ಕೊಳ್ತೀಯಾ? ಇಲ್ಲ, ನೀನ್ ಎಲ್ಲಿಗೆ ಹೋದ್ರೂ ನಿನ್ ಮನಸ್ಸು ನಿನ್ ಜೊತೆಗೆ ಇರುತ್ತೆ. ನೀನು ಅರ್ಜುನನ್ನ ನೋಡುವಾಗ ನೋವಾಗೋದು ನಿಜಾನೇ, ಆದ್ರೆ ಆ ನೋವನ್ನ ಮೀರಿದ ಒಂದು ಸತ್ಯ ಇದೆ. ಅವನು ನಿನಗೆ ಮಾಡಿದ್ದು ದ್ರೋಹ ಅಲ್ಲ, ಅದು ಒಂದು ಆಕ್ಸಿಡೆಂಟ್ ಅಷ್ಟೆ. ಆ ಅಪಘಾತದಲ್ಲಿ ನಿನಗೆ ಸಿಕ್ಕಿದ ಒಂದು ಸಂಪತ್ತು ನಿನ್ನ ಮಗು. ಒಬ್ಬ ತಾಯಿಯಾಗಿ ನೀನು ಸೋತ್ ಹೋದ್ರೆ ಆ ಮಗುವಿಗೆ ನೀನು ಮಾಡ್ತಾ ಇರೋ ದೊಡ್ಡ ಅನ್ಯಾಯ ಅದೇ ಆಗಿರುತ್ತೆ. ಅರ್ಜುನನ್ನ ನಿನ್ನ ಜೀವನದಿಂದ ದೂರ ಇಡಬಹುದು, ಆದ್ರೆ
ನಿನ್ನ ನೆನಪಿನಿಂದ ಅವನನ್ನ ಓಡಿಸ್ಬೇಡ. ಅದು ಇನ್ನೂ ನಿನ್ನನ್ನ ಕಾಡುತ್ತೆ. ಆ ನೆನಪುಗಳ ಜೊತೆಗೆ ಬದುಕೋಕೆ ಕಲಿ. ಸದ್ಯಕ್ಕೆ ಸಂತೋಷದಿಂದ ತಿನ್ಬೇಕು, ನಿದ್ರೆ ಮಾಡ್ಬೇಕು. ಅದನ್ ಮಾತ್ರ ನನಗಾಗಿ ಮಾಡ್ತೀಯಾ ಅಂತ ಕರುಣೆಯಿಂದ ಕೇಳ್ದ ವಿಜಯ್. ಆರಾಧನಾ ವಿಜಯ್ನ ಕಣ್ಣುಗಳನ್ನ ನೇರವಾಗಿ ನೋಡಿದ್ಲು. ಅವನ ಮಾತಿನಲ್ಲಿ ಇದ್ದ ಆ ದೃಢತೆ ಅವಳೊಳಗೆ ಯಾವುದೋ ಒಂದು ನಂಬಿಕೆಯನ್ನ ಬಿಬ್ತಿತ್ತು. ಮೆಲ್ಲನೆ ತಲೆ ಅಲ್ಗಾಡ್ಸಿದ್ಲು. ವಿಜಯ್ನ ಕೈಗಳನ್ನ ಬಿಗಿಯಾಗಿ ಹಿಡ್ಕೊಂಡ್ಲು. ಅದೇ ಸಮಯದಲ್ಲಿ ರಾಣಾನ ಮನೆಗೆ ಬಂದ ಆನಂದ್. ವಿಜಯ್ ಆರಾಧನಳ ರೂಮ್ನಿಂದ ಹೊರಗಡೆ ಬಂದ. ಆಗ ರಾಣಾ ಒಂದು ಫೈಲ್ ಚೆಕ್ ಮಾಡ್ತಿದ್ದ. ಅವನ ಹತ್ರ ಬಂದು ಕೂತ ವಿಜಯ್, ಇನ್ನೂ ಸ್ವಲ್ಪ ದಿನ ಅವಳಿಗೆ ಈ ತೊಂದರೆ ಇರುತ್ತೆ ಮಚ್ಚ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳೋ ಅಷ್ಟ್ರಲ್ಲೇ ಅಲ್ಲಿ ಆನಂದ್ನ ಕಾರು ಬಂತು. ಅವನ್ ಬರೋದನ್ನ ಅರ್ಥ ಮಾಡ್ಕೊಂಡ ವಿಜಯ್, ಮಚ್ಚ ಆನಂದ್ ಬರ್ತಿದ್ದಾನೆ, ನಾನಿಲ್ಲಿದ್ರೆ ಸರಿ ಬರೋದಿಲ್ಲ, ನಾನು ಹೋಗ್ತೀನಿ ಅಂದ. ಆಗ ರಾಣಾ ಅವನನ್ನ ತಡ್ದ. ವಿಜಯ್, ಇನ್ನು ಎಷ್ಟ್ ದಿನ ಅಣ್ಣ ತಮ್ಮ ಹೇಗೆ ಇರ್ತೀರಾ? ಇವತ್ತು ಇಬ್ರು ಸಮಾಧಾನ ಮಾಡ್ಕೊಳ್ಳಿ. ಅವನ್ ಮದ್ವೆಗೆ ನೀನು ಖುಷಿಯಾಗಿ ಹೋಗ್ಬೇಕಲ್ವಾ ಅಂತ ರಾಣಾ ಹೇಳ್ತಿದ್ದಾಗ, ಅದಕ್ಕೆ ಚಾನ್ಸೇ ಇಲ್ಲ. ನಾನು ನಿಮ್ಮ ತಂಗಿ ಮದ್ವೆಗೆ ಬರ್ತೀನಿ. ಆ ನಾಯಿ ಮದ್ವೆಗೆ ನನ್ನ ಕೈಯಲ್ಲೆಲ್ಲ ಬರೋಕ್ಕಾಗಲ್ಲ. ಇವನ್ಗೋಸ್ಕರ ನಾನು ಕೆಲಸ ಮಾಡಿದ್ದಲ್ಲ, ಪೂರ್ತಿ ನಿಮ್ಮ ಸಲುವಾಗಿ ಮತ್ತೆ ನಿಮ್ಮ ತಂಗಿಯ ಸಲುವಾಗಿ ಕೆಲಸ ಮಾಡಿದ್ದು. ಅವನ್ ಮುಖ ನೋಡಿದ್ರೇನೆ ನನಗೆ ಇರಿಟೇಟ್ ಆಗತ್ತೆ ಅಂತ ಹೇಳಿ ವಿಜಯ್ ಅಲ್ಲಿಂದ ಹೊರಟ. ಮನೆ ಬಾಗಿಲು ದಾಟುವಾಗ ಆನಂದ್ ಒಳಗಡೆ ಬರ್ತಿದ್ದ. ಅವನನ್ನ ನೋಡಿ ಅಣಕಿಸ್ತಾ ವಿಜಯ್ ಸೈಡಲ್ಲಿ ಹೋದ. ಏಯ್, ಇಲ್ ಬಂದ್ ಅಂಟ್ಕೊಂಡಿದ್ಯಾ? ಯಾರ್ ಸಂಸಾರ ಹಾಳು ಮಾಡೋಕೆ ಇಲ್ಲಿ ಬರ್ತಿದ್ಯಾ ಅಂತ ಆನಂದ್ ಕೇಳ್ದಾಗ, ಏಯ್, ನಾನು ಏನನ್ನು ಹಾಳು ಮಾಡೋಕ್ ಬಂದಿಲ್ಲ. ನೀನು ಯಾರನ್ನು ಹಾಳು ಮಾಡಬಾರ್ದು ಅಂತ ಸೆಕ್ಯೂರಿಟಿ ತರ ಬಂದಿದ್ದೀನಿ. ಆಡು ಮಗ್ನೆ ಆಡು, ನೀನ್ ಆಟ ಇನ್ನು ಎಷ್ಟ್ ದಿನ ಇರತ್ತ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಕಾರ್ ಹತ್ತಿದ ವಿಜಯ್. ಮುಖ ನೋಡು. ಏಯ್, ನಿನಗೆ ಆದಷ್ಟು ಬೇಗ ಆಪತ್ ಕಾದಿದೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಆನಂದ್ ಒಳಗಡೆಗ್ ಬಂದ. ಫೈಲ್ ಇಟ್ಟು ಮೇಲೆ ನೋಡಿದ ರಾಣಾ, ಏನೋ ಈ ಹೊತ್ನಲ್ಲಿ ಬಂದಿದ್ಯಾ, ಆಫೀಸಿಗೆ ಹೋಗ್ಲಿಲ್ವಾ ಅಂತ ಕೇಳಿದಾಗ, ಇಲ್ಲ ಮಚ್ಚ, ಆಫೀಸಿಗೆ ಹೋದ್ರೂ ಮನಸ್ಸು ಸರಿ ಇಲ್ಲ, ಅದಕ್ಕೆ ನಿನ್ನ ನೋಡ್ ಹೋಗೋಣ ಅಂತ ಬಂದೆ ಅಂದ ಆನಂದ್. ಸರಿ ಕೂತ್ಕೊ ಅಂದವನು, ಆರುದ್ರ, ಆನಂದ್ ಬಂದಿದ್ದಾನೆ ನೋಡು, ಕಾಫಿ ತಗೊಂಡ್ ಬಾ ಅಂದ ರಾಣಾ. ಅವಳು ತನ್ನ ತಾಯಿ ರೂಮ್ನಿಂದ ಹೊರಗಡೆಗೆ ಬಂದ್ಲು. ಸರಿ ಅಣ್ಣ ಅಂತ ಅವಳು ಹೋಗೋವಾಗ, ಏ ಆರುದ್ರ, ಏನೋ ಯೋಚನೆ, ನಾನು ಬಂದು ಕೂತಿದ್ದೀನಿ, ನನ್ನ ಹತ್ರ ಮಾತಾಡ್ದೆ ನಿಮ್ಮ ಅಣ್ಣನ ಹತ್ರ ಮಾತ್ರ ಹೇಳಿ ಹೋಗ್ತಿದ್ಯಾ ಅಂದ ಆನಂದ್. ಸಾರಿ ಆನಂದ್, ಸ್ವಲ್ಪ ತಲೆನೋವು, ಅದಕ್ಕೆ. ನೀನು ಅಣ್ಣನ ಹತ್ರ ಮಾತಾಡ್ತಿರು, ನಾನು ಬರ್ತೀನಿ ಅಂತ ಹೇಳಿ ಅವಳು ಹೋದ ಮೇಲೆ ರಾಣಾನನ್ನ ನೋಡ್ದ ಆನಂದ್. ಏನಿದು ಮಚ್ಚ, ಮದುವೆ ಮನೆ ಥರನೇ ಇಲ್ಲ, ಯಾವುದೋ ಸಾವು ನೋವು ನಡೆದ ಮನೆ ಥರ ಇದೆ. ಮದುವೆ ಹುಡುಗಿ ಮುಖ ಬಾಡಿಸ್ಕೊಂಡಿದ್ದಾಳೆ, ನೀವು ಅದಕ್ಕಿಂತ ಕಡೆ. ಒಬ್ಬ ಬಂದು ಏನೇನೋ ಗೊಂದಲ ಮಾಡಿ ಹೋಗ್ತಿದ್ದಾನೆ ಅಂತ ಸಿಟ್ಟಾದ ಆನಂದ್. ಆನಂದ್, ವಿಜಯ್ ಆರಾಧನಾಗೆ ಕೌನ್ಸಿಲಿಂಗ್ ಕೊಡೋಕೆ ಬಂದಿದ್ದು ಅಂತ ರಾಣಾ ಹೇಳಿದಾಗ, ಯಾಕೆ, ಈಗ ಅವಳಿಗೆ ಏನ್ ಕೊರತೆ? ನೀನು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಲ್ವಾ? ಅಲ್ಲಿ ಇರೋವರೆಗೂ ತಾನೇ ಅವಳಿಗೆ ಡಿಪ್ರೆಷನ್ ಇದ್ದಿದ್ದು, ಈಗ ನಿನ್ ಹತ್ರ ಚೆನ್ನಾಗಿದ್ದಾಳೆ ತಾನೆ ಅಂದ ಆನಂದ್. ಏಯ್, ಅವಳು ಸರಿಯಾಗಿ ಊಟ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಅಳ್ತಾನೆ ಇದ್ದಾಳೆ, ನೋಡೋಕೆ ಪಾಪ ಅನ್ಸುತ್ತೆ ಅಂತ ರಾಣಾ ಬೇಸರ ಪಟ್ಟಾಗ, ಸರಿ ನಾನು ಹೋಗಿ ಅವಳನ್ನ ನೋಡ್ಕೊಂಡು ಬರ್ತೀನಿ ಅಂತ ಎದ್ದ ಆನಂದ್. ಆನಂದ್, ಒಂದ್ ನಿಮಿಷ ಅಂತ ಅವನ ಕೈ ಹಿಡಿದು ತಡ್ದ ರಾಣಾ. ನೀನ್ ಹೋಗ್ಬೇಡ ಅಂದ. ಏಯ್, ನಮ್ಮ ಆರಾಧನಾ ಅಲ್ವಾ, ನಾನ್ ಹೋಗಿ ನೋಡೋದ್ರಲ್ಲಿ ಏನಿದೆ ಅಂತ ಆನಂದ್ ಕೇಳ್ದಾಗ, ಇಲ್ಲ ಮಚ್ಚ, ನಿನ್ನ ನೋಡಿದ್ರೇನೆ ಅವಳಿಗೆ ಭಯ, ಹೇಳಿದ್ರೆ ಅರ್ಥ ಮಾಡ್ಕೊ, ಅವಳನ್ನ ಯಾರೂ ಡಿಸ್ಟರ್ಬ್ ಮಾಡಬೇಡಿ, ನೀನು ಅವಳ ಹತ್ರ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು, ಏನೋ ಗೊತ್ತಿಲ್ಲ, ನಿನ್ನನ್ನು ಕಂಡ್ರೆ ಅವಳಿಗೆ ಒಂಥರ ಭಯ ಅಂದ ರಾಣಾ. ಹೌದು ಬಿಡು, ಒಂದ್ ಕಾಲದಲ್ಲಿ ನನ್ನ ಕೈ ಹಿಡಿದು ನನ್ನ ಭುಜದ ಮೇಲೆ ತಲೆ ಹಾಕಿ ಸುತ್ತುತ್ತಿದ್ಲು, ಈಗ ನನ್ನ ನೋಡಿದ್ರೆ ಭಯನಾ? ಏಯ್, ನಾನೇನು ದೆವ್ವನ ಇಲ್ಲ ಪಿಶಾಚಿನ ಅಂತ ಆನಂದ್ ಕೇಳ್ದಾಗ, ನೀನು ದೆವ್ವನೂ ಅಲ್ಲ ಪಿಶಾಚಿನೂ ಅಲ್ಲ, ಏನೋ ಗೊತ್ತಿಲ್ಲ ಮಚ್ಚ, ಅವಳ ಮನಸ್ಸಿಗೆ ಏನೋ ಆಘಾತ ಆಗಿದೆ, ಸರಿ ಬಿಡು, ಈಗಿರೋ ಸ್ಥಿತಿಯಲ್ಲಿ ಅವಳನ್ನ ನೋಯಿಸೋದು ಬೇಡ ಅಂದ. ಈಗ ಅವನ ಎದುರು ಕೂತ ಆನಂದ್, ಇಲ್ಲಿ ನೋಡು ರಾಣಾ, ಒಂದ್ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊ, ಮನೆ ಹೀಗೆ ಇದ್ರೆ ನಮ್ಮ ಮದ್ವೆ ಯಾವುದೋ ಶಾಪದ ತರ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ದಿನ ಮನೆಯಲ್ಲಿ ಮದುವೆ ಕಳೆ ಬರಬೇಕು.
ನಾಳೆಯಿಂದಲೇ ಮದ್ವೆ ಕೆಲಸಗಳನ್ನ ಶುರು ಮಾಡೋಣ ಅಂದ. ಏಯ್, ಇನ್ನು ಪೂರ್ತಿ ಮಾರ್ಗಶಿರ ಮಾಸ ಇದೆ. ಅದು ಮುಗಿದ್ಮೇಲೆ ತಾನೇ ಮದ್ವೆ. ಮಾರ್ಗಶಿರದಲ್ಲಿ ಏನ್ ಮಾಡೋಕೆ ಆಗತ್ತೆ ಅಂತ ರಾಣ ಕೇಳಿದಾಗ, ಕೆನಡಾದಿಂದ ಬಂದಿದ್ಯಾ, ಇನ್ನೂ ಹಳೆ ಸಂಪ್ರದಾಯ ಅಂತ ಹೇಳ್ತ್ಯಾ. ಮಾರ್ಗಶಿರ ಶುರುವಾದ್ರೆ ಹೊಸ್ದಾಗೇನು ಶುರು ಮಾಡಬಾರ್ದು ನಿಜ. ಆದ್ರೆ ಇನ್ನೂ ಕಾರ್ತಿಕ ಮಾಸ ಮುಗಿದಿಲ್ಲ. ಅದಕ್ಕೆ ನಾಳೆ ನಾವು ಮುಹೂರ್ತದ ಸೀರೆ ತರೋಣ. ಅದೇ ರೀತಿ ಸ್ಯಾಂಪಲ್ ಪತ್ರಿಕೆ ಪ್ರಿಂಟ್ ಮಾಡಿಸಿ ದೇವಸ್ಥಾನದಲ್ಲಿ ಇಡೋಣ. ಆಮೇಲೆ ಏನು ತೊಂದರೆ ಇಲ್ಲ ಅಂತ ಹೇಳ್ದ. ಸರಿ ಮಚ್ಚ ಅಂದ ರಾಣ. ಆರುದ್ರ ಬಂದಾಗ ಕಾಫಿ ಕುಡ್ದವನು, ಆರುದ್ರ, ನಿನಗೇನಾಗಿದೆ? ಯಾಕೆ ಹೇಗಿದ್ಯಾ? ನಿನ್ ತಂಗಿಗೇನೂ ಆಗಲ್ಲ, ನಾವೆಲ್ಲ ಇದೀವಲ್ವಾ, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂದವನು, ಫ್ರೀ ಆಗಿದ್ಯಾ ಅಂತ ಕೇಳ್ದ ಆರುದ್ರಾಗೆ. ಯಾಕ ಆನಂದ್ ಅಂತ ಆರುದ್ರ ಕೇಳಿದಾಗ, ಎಲ್ಲ ಒಂದು ಪಾರ್ಟಿಗೆ ಹೋಗ್ಬೇಕು, ಅದಕ್ಕೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಫ್ರೆಂಡ್ಸ್ ಅರೇಂಜ್ ಮಾಡಿದ್ದಾರೆ. ನನ್ನ ಬರ್ಡೇ ಟೈಮ್ನಲ್ಲಿ ನಾನು ಹಾಸ್ಪಿಟಲ್ನಲ್ಲಿ ಇದ್ದಿದ್ರಿಂದ ಸೆಲೆಬ್ರೇಟ್ ಮಾಡಲಿಲ್ಲ, ಸೊ ಈಗ ಮಾಡೋಣ ಅಂತ ಹೇಳ್ತಿದ್ದಾರೆ ಅಂತ ಆನಂದ್ ಹೇಳಿದಾಗ ಆರುದ್ರ ಹಿಂಜರಿದ್ಲು. ಆಗ ಆನಂದ್ನ ನೋಡಿದ ರಾಣ, ಎಲ್ಲಿ ನೋಡು ಮಚ್ಚ, ಅವಳು ನಿನ್ನ ಮದ್ವೆ ಆಗ್ತಿರೋ ಹುಡುಗಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದಕ್ಕೆ ಮುಂಚೆ ಈ ಪಬ್ ಪಾರ್ಟಿ ಎಲ್ಲ ಯಾಕೆ? ಆಗ್ಲೇ ಒಂದು ಹುಡುಗಿ ಜೀವನ ಹಾಳಾಗಿ ಆದ್ರಿಂದ ನಾವು ಹೊರಗಡೆ ಬರೋಕೆ ಆಗ್ತಿಲ್ಲ. ನಿನ್ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ಪಾರ್ಟಿಯಲ್ಲಿ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಅವಳನ್ನ ಕರ್ಕೊಂಡು ಹೋಗೋದು ತಪ್ಪು. ನೀನೇ ಹೋಗಿ ಎಂಜಾಯ್ ಮಾಡು ಅಂದ ರಾಣ. ಯಾಕೋ ಮಚ್ಚ, ಅವಳನ್ನ ನಾನು ಮಿಸ್ಯೂಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಷ್ಟು ಕೆಟ್ಟವನಾಗಿದ್ದೀನಾ ನಾನು ಅಂತ ಆನಂದ್ ಸಿಟ್ಟಿನಿಂದ ಕೇಳ್ದ. ಎಲ್ ನೋಡು, ನೀನು ತಪ್ಪು ಮಾಡ್ತೀಯ ಅಂತ ನಾನು ಹೇಳ್ತಿಲ್ಲ. ಒಬ್ಬ ಅಣ್ಣನಾಗಿ ನಾನು ಕೆಲವು ವಿಷಯದಲ್ಲಿ ಎಚ್ಚರವಾಗಿರ್ಬೇಕು. ನೀನ್ ಎಂಜಾಯ್ ಮಾಡು ಅಂದವನು, ಹೌದು, ನಿನ್ನ ಬರ್ಡೇಗೆ ಮುಖ್ಯವಾದ ಸ್ನೇಹಿತನಾದ ನನ್ನನ್ನೇ ಯಾಕೆ ಕರೀಲಿಲ್ಲ ಅಂತ ವಿಷಯ ಬದಲಾಯಿಸ್ತಾ ರಾಣ. ಇಲ್ಲ ಮಚ್ಚ, ನೀವು ತುಂಬಾ ಫೀಲಿಂಗ್ಸ್ ನಲ್ಲಿದ್ರಿ, ಅದಕ್ಕೆ ಹೇಳಲಿಲ್ಲ ಕೇಳಲಿಲ್ಲ ಅಂದ ಆನಂದ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಎಂಜಾಯ್ ಮಾಡು ಅಂತ ಹೇಳಿ ತನ್ನ ಲ್ಯಾಪ್ಟಾಪ್ ತಗೊಂಡವನು, ಆರುದ್ರ, ನೀನು ಪಾಪು ಜೊತೆಗೆ ಇರು, ನನಗೆ ಒಂದೇ ಒಂದು ಮೀಟಿಂಗ್ ಇದೆ, ನಾನು ಆಫೀಸಿಗೆ ಹೋಗ್ಬಿಟ್ಟು ವಾಪಸ್ ಬರುವಾಗ ಅದಕ್ಕೆನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ ರಾಣ. ಸರಿ ಅಣ್ಣ ಅಂದ್ಲು ಆರುದ್ರ. ರಾಣ ಹೋದ ಮೇಲೆ ಆರಾಧನಾಳ ರೂಮ್ಗೆ ಹೇಗಾದ್ರೂ ನುಗ್ಗಿ ಬಿಡಬೇಕು ಅನ್ನೋ ಪ್ಲಾನ್ನಲ್ಲಿ ಮತ್ತೆ ಆರಾಮಾಗಿ ಸೋಫಾದಲ್ಲಿ ಕೂತ ಆನಂದ್. ಆಗ ಅನಿರೀಕ್ಷಿತವಾಗಿ, ಆನಂದ್ ಬಾ ಹೋಗೋಣ ಅಂತ ರಾಣ ಕರ್ದ. ಯಾಕೆ ಅಂತ ಆನಂದ್ ಕೇಳಿದಾಗ, ಎಲ್ಲಿ ನೋಡು ಮಚ್ಚ, ತಪ್ಪಾಗಿ ತಿಳ್ಕೋಬೇಡ, ನೀನು ನಮ್ಮ ಮನೆ ಅಳಿಯಾನೆ, ಆದ್ರೆ ಅದಕ್ಕೆ ಇನ್ನೂ ಪೂರ್ತಿ ಲೈಸೆನ್ಸ್ ಸಿಕ್ಕಿಲ್ಲ. ನಾನು ಇಲ್ದೇ ಇರೋ ಟೈಮ್ನಲ್ಲಿ ನೀನಿಲ್ಲಿ ಒಬ್ನೇ ಇರೋದು ಸರಿ ಇಲ್ಲ, ಬಾ ಹೋಗೋಣ ಅಂತ ಆನಂದ್ನ ಕೈ ಹಿಡಿದು ಕರ್ಕೊಂಡು ಹೋದ ರಾಣ. ಹಲ್ಲು ಕಚ್ತಾ ರಾಣ ಜೊತೆಗೆ ಹೋದ ಆನಂದ್. ಇತ್ತ ಅಂದು ಸಂಜೆ ಮೆಡಿಕಲ್ ಕಾಲೇಜ್ ಹತ್ರ ಕರ್ಣನ ಕಾರ್ ಕಾಯ್ತಿತ್ತು. ಸತ್ಯ ಸೀತಾ ಜೊತೆಗೆ ಮಾತಾಡ್ತಾ ಬಂದ್ಲು. ಸೀತಾ ಅಲ್ಲಿಗೆ ಬಂದಾಗ ನವೀನ್ ನೇತೃತ್ವದ ಬಾಡಿ ಗಾರ್ಡ್ಸ್ ಅವಳನ್ನ ಸುರಕ್ಷಿತವಾಗಿ ಕಾರ್ ಹತ್ಸಿ ಕರ್ಕೊಂಡು ಹೋದ್ರು. ಆಗ ಸತ್ಯ ಕರ್ಣನನ್ನ ನೋಡಿಲ್ಲ. ಕರ್ಣ ಪವಿತ್ರ ಅವಳ ಹತ್ರ ಮಾತಾಡಿರಬಹುದು ಅನ್ನೋ ನಂಬಿಕೆಯಲ್ಲಿ ಬಾ ಹೋಗೋಣ ಅಂದ. ನಾನು ಕಾಲೇಜ್ ಬಸ್ನಲ್ಲಿ ಬರ್ತೀನಿ, ನೀನ್ ಹೋಗು ಅಂತ ಸತ್ಯ ಹೇಳಿದಾಗ, ನಿನ್ ಕಾಟ ಜಾಸ್ತಿ ಆಗ್ತಿದೆ, ಬೇಗ ಬಾ ಅಂತ ಕಾರಿನಿಂದ ಕೆಳಗಡೆ ಇಳಿದವನು ಅವಳ ಕೈ ಹಿಡಿದು ಒಳಗಡೆ ತಳ್ದ. ಮುಖ ನೋಡು ಎಮ್ಮೆ ಮಗ್ನೆ ಅಂತ ಸತ್ಯ ಬಯೋ ಅಷ್ಟರಲ್ಲೇ ಕಾರ್ ಪವಿತ್ರಳ ಮನೆ ಕಡೆಗೆ ಹೋಯ್ತು. ಯಾಕೆ ಈ ಕಡೆಗೆ ಹೋಗ್ತಿದ್ಯಾ ಅಂತ ಸತ್ಯ ಕೇಳಿದಾಗ, ಪವಿತ್ರ ಫೋನ್ ಮಾಡಿ ಮಾತಾಡಿದ ವಿಷಯಗಳನ್ನ ಕರ್ಣ ಹೇಳೋಕೆ ಶುರು ಮಾಡ್ದ. ಅವನ್ ಹೇಳಿ ಮುಗಿಸೋ ಅಷ್ಟರಲ್ಲೇ ಪವಿತ್ರಳ ಮನೆಯ ಮುಂದೆ ಕಾರ್ ಬಂತು. ಕಾರಿನಿಂದ ಇಳಿಯೋಕೆ ಮುಂಚೆ ಕರ್ಣನನ್ನ ಒಮ್ಮೆ ಆಳವಾಗಿ ನೋಡಿದ್ಲು ಸತ್ಯ. ಅವಳ ಕಣ್ಣಲ್ಲಿ ಒಂದು ತರಹದ ನಿರ್ಧಾರ ಮತ್ತೆ ನೋವು ಇತ್ತು. ಪರವಾಗಿಲ್ಲ ಕರ್ಣ, ನಿನ್ ಹತ್ರ ಇಂದ ಹೇಗೆ ಎಸ್ಕೇಪ್ ಆಗೋಣ ಅಂತಾನೆ ಯೋಚನೆ ಮಾಡ್ತಿದ್ದೆ, ಆದ್ರೆ ನೀನೇ ನನ್ನನ್ನ ಇಲ್ಲಿ ತಂದು ಬಿಡ್ತಿದ್ಯಾ ಅನ್ನೋದು ನನಗೆ ಖುಷಿ. ಒಂದ್ ವಾರದಲ್ಲಿ ನಿನ್ನ ಬಿಟ್ಟು ಇರೋದಕ್ಕೆ ಅಭ್ಯಾಸ ಮಾಡ್ಕೋತೀನಿ. 1 ತಿಂಗಳು ಕಷ್ಟ ಆಗಬಹುದು, ಆಮೇಲೆ ಎಲ್ಲವೂ ನಾರ್ಮಲ್ ಆಗತ್ತೆ. ಆಮೇಲೆ ನೀನು ಚಿಂತೆ ಇಲ್ಲದೆ ನೆಮ್ಮದಿಯಾಗಿರಬಹುದು. ಆ ಡಿವೋರ್ಸ್ ಪೇಪರ್ ಮೇಲೆ ಮಾತ್ರ ಸ್ವಲ್ಪ ಗೌರವದಿಂದ ಸೈನ್ ಮಾಡಿ ಕೊಟ್ಬಿಡು, ಅಷ್ಟೇ ಸಾಕು
ಅಂತ ಸತ್ಯ ಹೇಳ್ತಾ ಇದ್ರೆ ಕರ್ಣನ ಮುಖ ಬಿಗಿ ಆಯ್ತು. ಏನ್ ಮಾತಾಡ್ತಿದ್ಯಾ ಸತ್ಯ ನೀನು? ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಾ ಅಂದ ಕರ್ಣ ಧ್ವನಿಯಲ್ಲಿ ಸ್ವಲ್ಪ ನಡುಕದೊಂದಿಗೆ. ನಿಜವಾಗ್ಲೂ ಹೇಳ್ತಿದ್ದೀನಿ ಕರ್ಣ, ನಿನ್ನ ಜೊತೆ ಇರೋ ಪ್ರತಿ ನಿಮಿಷವೂ ಸತ್ತು ಸತ್ತು ಬದುಕೋದಕ್ಕಿಂತ ಪವಿತ್ರ ಜೊತೆಗಿರೋದು ನನಗೆ ಎಷ್ಟೋ ಲೇಸು. ಅಲ್ಲಾದ್ರೂ ನಾನು ನೆಮ್ಮದಿಯಾಗಿರ್ತೀನಿ. ನನಗೆ ಸರಿಯಾದ ದಾರಿ ನೀನೇ ತೋರ್ಸಿದ್ಯಾ, ಥ್ಯಾಂಕ್ಸ್ ಅಂತ ಹೇಳಿ ಅವಳು ಕಾರ್ ಡೋರ್ ತೆಗೆಯೋಕೆ ಪ್ರಯತ್ನಿಸಿದ್ಲು. ಮರುಕ್ಷಣವೇ ಕರ್ಣ ಮಿಂಚಿನ ವೇಗದಲ್ಲಿ ಕಾರ್ನ ಸೆಂಟ್ರಲ್ ಲಾಕ್ ಹಾಕ್ತ. ಡೋರ್ ಓಪನ್ ಆಗದೆ ಟಕ್ ಅಂತ ಸೌಂಡ್ ಆಯ್ತು. ಡೋರ್ ಓಪನ್ ಮಾಡು ಕರ್ಣ ಅಂತ ಅವಳು ಕಿರುಚಿದಾಗ ಅವನು ಗಾಡಿನ ವಾಪಸ್ ತಿರುಗಿಸ್ತ. ತೆರೆಯೋಕ್ಕಾಗಲ್ಲ ಸತ್ಯ, ನೀನ್ ಇಲ್ಲಿ ಬಿಟ್ಟು ಹೋಗಿ ನಾನೇನ್ ಸನ್ಯಾಸಿ ಆಗ್ಬೇಕಾ? ನೀನ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಒಂದ್ ನಿರ್ಧಾರ ಮಾಡಿದ್ರೆ ನೀನ್ ನನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತಾಡ್ತೀಯಾ? ನಿನ್ನ ಅಷ್ಟೊಂದು ಸುಲಭವಾಗಿ ನಾನು ಬಿಡೋದಿಲ್ಲ ಅಂತ ಆವೇಶದಿಂದ ಹೇಳ್ದವನು ಪವಿತ್ರಾಳ ಮನೆಯನ್ನ ದಾಟಿ ಅವ್ರು ನೋಡೋಕೆ ಮುಂಚೆ ಮಿಂಚಿನ ವೇಗದಲ್ಲಿ ತನ್ನ ಮನೆ ಕಡೆಗೆ ಕಾರ್ ಓಡಿಸ್ತ. ಅವಳು ಎಷ್ಟೇ ತಡೆದ್ರೂ ಅವನ್ ಕೇಳಲಿಲ್ಲ. ಅವನ ಕೈಗಳು ಸ್ಟಿಯರಿಂಗ್ ಅನ್ನ ಬಿಗಿಯಾಗಿ ಹಿಡ್ಕೊಂಡಿದ್ವು. ರಸ್ತೆಗಳ ಮೇಲೆ ಕಣ್ಣು ಇದ್ರೂ ಮನಸ್ಸಿನೊಳಗೆ ಅವಳನ್ನ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಭಯ ಕಾಡ್ಗಿಚ್ಚಿನ ತರ ಹರಡ್ತಿತ್ತು ಕರ್ಣನಿಗೆ. ಕರ್ಣ ಮನೆಗೆ ಬಂದ ತಕ್ಷಣ ತಲೆನೋವಿನಿಂದ ಬಳಲ್ತಾ ಸೋಫಾದಲ್ಲಿ ಕೂತ. ಅವನ ಮೌನವನ್ನ ಮುರಿತಾ ಸತ್ಯ ಮೆಲ್ಲನೆ ಒಳಗಡೆ ಬಂದ್ಲು. ಬಂದ ವೇಗದಲ್ಲಿ ಕೈಯಲ್ಲಿದ್ದ ಕಾಲೇಜ್ ಬ್ಯಾಗ್ ಅನ್ನ ಕರ್ಣನ ಮೇಲೆ ಜೋರಾಗಿ ಎಸೆದ್ಲು. ಏಯ್, ನಿನ್ ಕೊಬ್ಬು ಜಾಸ್ತಿ ಆಗಿದೆ. ನೀನು ಪವಿತ್ರ ಮನೆಗೆ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀಯಾ ಅಂತ ಒಳ್ಳೆ ಉದ್ದೇಶದಿಂದ ಐಡಿಯಾ ಕೊಟ್ರೆ ನೀನು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಅಂತ ಕರ್ಣ ಗದ್ರದಾಗ ಸತ್ಯ ಸ್ವಲ್ಪವೂ ಅಂಜಲಿಲ್ಲ. ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ. ನನ್ನ ತಲೆಯಲ್ಲಿ ಇವಾಗ ಆ ಐಡಿಯಾನೇ ಇದೆ. ನಿನ್ ಜೊತೆಗೆ ಇನ್ ಮುಂದೆ ಒಟ್ಟಿಗೆ ಬಾಳೋಕಾಗಲ್ಲ ಕರ್ಣ ಅಂತ ನೇರವಾಗಿ ಹೇಳಿದ್ಲು ಸತ್ಯ. ಕಾಲೇಜ್ನಲ್ಲಿ ನೀನು ಒಬ್ಬ ಪ್ರೊಫೆಸರ್, ಆ ಮರ್ಯಾದೆಯನ್ನಾದ್ರೂ ಉಳಿಸ್ಕೊಳ್ಳೋಕೆ ಟ್ರೈ ಮಾಡು. ಅದನ್ ಬಿಟ್ಟು ಅಷ್ಟು ಸ್ಟೂಡೆಂಟ್ಸ್ ಮುಂದೆ ಯಾವುದೋ ಪಂಚಾಯಿತಿಯಲ್ಲಿ ಮಾತಾಡೋ ತರ ಮಾತಾಡ್ತಿದ್ಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಅಲ್ಲಿ ನಾನು ನಿನ್ನ ಸ್ಟೂಡೆಂಟ್ ತಾನೆ. ಸುಮ್ನೆ ತಾಳಿ ಕಲ್ಚಿ ಹಾಕ್ದಾಗ್ನಿಂದ ತಪ್ಕೋಬೇಕು, ಕೋಪ ಬಂದ್ರೆ ಮತ್ತೆ ಕೋಪ ಪಡಬಾರ್ದು ಅಂತ ಅಷ್ಟು ಜನರ ಮಧ್ಯೆ ಸ್ವಲ್ಪ ಕೂಡ ನಾಚಿಕೆ ಇಲ್ದೆ ಮಾತಾಡ್ತಿದ್ಯಾ? ದಿನೇ ದಿನೇ ನೀನ್ ನೋಡಿದ್ರೇನೆ ಕಿರಿಕಿರಿ ಆಗ್ತಿದೆ. ನಿನ್ ಹತ್ರ ಓದ್ಬೇಕು ಅಂತ ನೆನ್ಪಿಸ್ಕೊಂಡ್ರೇನೆ ಕಹಿ ಆಗ್ತಿದೆ ಅಂತ ಅವನ ಕಡೆಗೆ ಕೆಟ್ಟದಾಗಿ ನೋಡ್ತಾ ಸತ್ಯ ನಿಲ್ಲದೆ ಮಾತಾಡ್ತಿದ್ಲು. ಸರಿಯಾಗಿ ಮರ್ಯಾದೆ ಕೊಟ್ಟು ಕ್ಲಾಸ್ನಲ್ಲಿ ಪ್ರೊಫೆಸರ್ ತರಾನೇ ಇರು. ಅದನ್ ಬಿಟ್ಟು ಅನಗತ್ಯವಾಗಿ ನನ್ನ ಹತ್ರ ಏನಾದ್ರೂ ಚೇಷ್ಟೆ ಮಾಡಿದ್ರೆ ನೇರವಾಗಿ ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ಅರ್ಥ ಆಯ್ತಾ ಅಂದ್ಲು ಅವಳು. ಕರ್ಣ ತನ್ನ ಕೋಪನ ನಿಯಂತ್ರಿಸ್ಕೊಳ್ತಾ, ಇಲ್ಲಿ ನೋಡು ಸತ್ಯ, ನಾನೇನ್ ಕೆಟ್ಟದಾಗ ನಡ್ಕೊಂಡಿಲ್ಲ. ಮೆಡಿಕಲ್ ದೃಷ್ಟಿಯಿಂದ ಆ ಭಾವನೆಗೆ ಇರಬೇಕಾದ ಮರ್ಯಾದೆಯನ್ನೇ ಹೇಳ್ಕೊಟ್ಟೆ. ನಾನ್ ಹೇಳಿದ್ದು ತಪ್ಪಲ್ಲ, ಆದ್ರೆ ನೀನ್ ಪದೇ ಪದೇ ದ್ವೇಷದಿಂದಲೇ ಮಾತಾಡ್ತಿದ್ಯಾ. ಸರಿ, ಓಕೆ, ನಾನು ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ತಾನೆ. ಇನ್ ಮುಂದೆ ಕ್ಲಾಸಿಗೆ ಬಂದ್ರೆ ನನ್ನ ಕೆಲಸ ಏನೋ ಅದನ್ನ ಮಾತ್ರ ನೋಡ್ಕೊಂಡು ಹೋಗ್ತೀನಿ. ನಿನ್ ಹತ್ರ ಒಂದು ಪ್ರಶ್ನೆ ಕೂಡ ಕೇಳಲ್ಲ. ಆದ್ರೆ ಮನೆಗೆ ಬಂದ್ರೆ ನೀನು ನನ್ನ ಹೆಂಡತಿ ಆಗಿ ನನಗೆ ಏನ್ ಮಾಡ್ಬೇಕೋ ಅದನ್ನ ನೀನ್ ಮಾಡ್ಲೇಬೇಕು ಅಂತ ಖಡಕ್ ಆಗಿ ಹೇಳ್ದ. ಸತ್ಯ ಅಣಕವಾಗಿ ನಕ್ಲು. ಇನ್ನು ನಿನ್ಗೆ ಹೆಂಡತಿ ಅನ್ನೋ ನೆನಪಿದ್ಯಾ ಕರ್ಣ ಅಂದವಳು. ಹೆಂಡತಿಯಾಗಿ ನಾನು ನಿನಗೆ ಏನ್ ಮಾಡ್ಬೇಕು? ನಿನ್ನ ಕೈಕಾಲು ಒತ್ತಿ ಕೊಡ್ಬೇಕಾ? ಗಂಡ ಅನ್ನೋ ಪದ ಬಳಸೋಕೆ ಕೂಡ ನಿನಗೆ ಅರ್ಹತೆ ಇಲ್ಲ. ಯಾವ ಗಂಡಸೆ ಆದ್ರೂ ಹೆಂಡತಿನ ಸಂಶಯ ಪಡ್ತಾನೋ ಅವನು ಗಂಡಸೇ ಅಲ್ಲ, ಅರ್ಥ ಆಯ್ತಾ? ನನ್ನ ಮಟ್ಟಿಗೆ ನೀನು ಕೂಡ ಹಾಗೆ ಅಂತ ತನ್ನ ಒಂದೇ ಬೆರಳನ್ನ ಅವನ ಎದೆ ಮೇಲೆ ಒತ್ತಿ ಎಚ್ಚರಿಸಿದ್ಲು. ಇದನ್ ಮೀರಿ ನನ್ನ ಹತ್ರ ಮಾತಾಡಿದ್ರೆ ನಿನಗೆ ಮರ್ಯಾದೆ ಕಮ್ಮಿ ಆಗತ್ತೆ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ. ನಿನಗೆ ಅದು ಕಣ್ಣು ಚುಚ್ತಿದ್ರೆ ಆ ಮಗುವಿಗೆ ಏನಾದ್ರೂ ಆಗ್ಲಿ ಅಂತ ನೀನ್ ಅನ್ಕೊಂಡ್ರೆ ನನ್ನ ಹತ್ರ ಹಕ್ಕಿನ ಬಗ್ಗೆ ಮಾತಾಡು, ರೊಮ್ಯಾನ್ಸ್ ಮಾಡು. ಆದ್ರೆ ನಿನ್ನ ಮಗು ನಿನಗೆ ಸಿಗಲ್ಲ ಅಂತ ಬೆರಳು ತೋರಿಸಿ ಹೇಳಿದ್ಲು ಸತ್ಯ. ಆ ಒಂದು ಕ್ಷಣ ಕರ್ಣನ ತಾಳ್ಮೆ ತಪ್ಪಿತ್ತು. ಅವಳ ಬೆರಳನ್ನ ಹಿಡಿದು ತಿರುಗಿಸ್ತಾ, ಕೈ ನೋವಾಗ್ತಿದೆ ಬಿಡು ಅಂತ ಸತ್ಯ ಕೆರ್ಚಿದ್ಲು. ಕೊಂದ್ಬಿಡ್ತೀನಿ ನೋಡು, ಪದೇ ಪದೇ ಮಗುವಿನ ಬಗ್ಗೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತೀಯ. ಒಂದ್ ಹೆಣ್ಣಿಗೆ ಅತಿ ದೊಡ್ಡ ಗೌರವವೇ ತಾಯ್ತನ. ಹೊಟ್ಟೆಲಿರೋ ಮಗುವನ್ನ ಪ್ರತಿ ನಿಮಿಷವೂ ಪ್ರೀತಿಯಿಂದ ನೋಡ್ಬೇಕು. ಅದನ್ನ ಬಿಟ್ಟು ಸಿಕ್ಕಿದ್ದಕ್ಕೆಲ್ಲ ಮಗುವನ್ನ ಏನಾದ್ರೂ ಮಾಡ್ತೀನಿ ಅಂತ ಬೆದರಿಸಿದ್ರೆ ಇನ್ ಮುಂದೆ ನಾನು ಸುಮ್ನಿರಲ್ಲ. ನಿನ್ ಬಾಯನ್ನೆಲ್ಲ ಹೊಡೆದು ಮುರಿದು ಬಿಡ್ತೀನಿ ಅಂತ ಗರ್ಜಿಸಿ ಅಲ್ಲಿಂದ ಹೊರಗಡೆಗೆ ಬಂದ ಕರ್ಣ.
ಹಾಗೆಯೇ ಸೋಫಾದಲ್ಲಿ ಕುಸಿದ್ಲು ಸತ್ಯ. ಸ್ವಲ್ಪ ಹೊತ್ತಿನಲ್ಲಿ ಸತ್ಯಾಳ ಮೊಬೈಲ್ ರಿಂಗ್ ಆಗತೊಡಗಿತ್ತು. ಈಜೆಟ್, ಇವಾಗ ತಾನೇ ಜಗಳ ಮಾಡ್ಕೊಂಡು ಹೋದ, ಅಷ್ಟರಲ್ಲೇ ಫೋನ್ ಮಾಡ್ತಿದ್ದಾನ ಅಂತ ಗೊಣಗ್ತಾ ನೋಡಿದ್ಲು. ಆದ್ರೆ ಅದು ಅವಳ ತಾಯಿ. ಏನಮ್ಮ, ಹೇಗಿದ್ದೀರಾ ಅಂತ ಕೇಳಿದ್ಲು ಸತ್ಯಂ. ಏನಮ್ಮ ಸತ್ಯ, 2 ದಿನ ಆಯ್ತು ಫೋನ್ನೇ ಮಾಡ್ಲಿಲ್ಲ ಅಂತ ಕೇಳಿದ್ರು ಅವಳ ತಾಯಿ. ಕೆಲ್ಸ ಇತ್ತು ಅಮ್ಮ, ಕಾಲೇಜಿಗೆ ಹೋಗ್ಬೇಕು, ಮನೆ ಕೆಲಸ ನೋಡ್ಬೇಕು, ಆಮೇಲೆ ಓದ್ಬೇಕು, ಅದಕ್ಕೆ ಫೋನ್ ಮಾಡಿಲ್ಲ. ಹೌದು, ಈಗ ಯಾಕೆ ಕಾಲ್ ಮಾಡಿದ್ರಿ ಅಂತ ಸತ್ಯ ಬೇಸರದಿಂದ ಕೇಳಿದ್ಲು. ಅಲ್ಲ ಕಣಮ್ಮ, ಪ್ರೆಗ್ನೆಂಟ್ ಆಗಿರೋ ಮಗಳ ಜೊತೆಗೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಹೀಗ್ ಮಾತಾಡ್ತೀಯ ಸತ್ಯ? ಈಗ ನಿನ್ಗೆ 2 ತಿಂಗಳಷ್ಟೇ ಆಗಿರೋದು. ಅದಕ್ಕೆ ಅಳಿಯನ್ ಹತ್ರ ಇರುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರು, ಮಗುವಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ರು ಹೇಳ್ತಿದ್ದಂತೆ ಸತ್ಯ ಮಧ್ಯ ಪ್ರವೇಶಿಸಿದ್ಲು. ಬಾಯಿ ಮುಚ್ಚಮ್ಮ, ನೀನ್ ಅಳಿಯ ಡಾಕ್ಟರ್ ತಾನೆ, ಒಬ್ಬ ಡಾಕ್ಟರಿಗೆ ಗೊತ್ತಿಲ್ವಾ ಯಾವಾಗ ಹೇಗಿರ್ಬೇಕು ಅಂತ ಸಿಡಿದೆದ್ಲು. ಅಲ್ಲ ಕಣಮ್ಮ ಸತ್ಯ, ಹೆತ್ತ ತಾಯಿ ಒಳ್ಳೇದಕ್ ತಾನೇ ಹೇಳ್ತೀನಿ ಅಂತ ಅವಳ ತಾಯಿ ಮತ್ತೆ ಶುರು ಮಾಡಿದ್ರು. ಅಮ್ಮ, ನಾನು ಈಗ್ಲೂ ಅದನ್ನೇ ಹೇಳ್ತೀನಿ, ನಿನ್ ಅಳಿಯನಿಗೆ ಗೊತ್ತಿದೆ ಈ ಸಮಯದಲ್ಲಿ ದೂರ ಇರಬೇಕು ಅಂತ. ನಾವು ಇಬ್ರು ಬೇರೆ ಬೇರೆ ರೂಮ್ನಲ್ಲಿ ಸುರಕ್ಷಿತವಾಗಿದ್ದೀವಿ. ಇನ್ನು ಮುಂದೆ ಈ ತರ ಸಣ್ಣ ಪುಟ್ಟ ಕಾರಣಕ್ಕೆ ಫೋನ್ ಮಾಡಿದ್ರೆ ನಿನ್ ನಂಬರ್ನೇ ಬ್ಲಾಕ್ ಮಾಡ್ಬಿಡ್ತೀನಿ ಅಂತ ಕೋಪದಿಂದ ಮಾತಾಡಿ ಫೋನ್ ಇಟ್ಲು ಸತ್ಯ. ತಿರುಗಿ ನೋಡಿದ್ರೆ ಕರ್ಣ ಒಂದು ಹಣ್ಣಿನ ಬುಟ್ಟಿಯೊಂದಿಗೆ ಅಲ್ಲಿ ನಿಂತಿದ್ದ. ಇವನ್ ಯಾವಾಗ ಬಂದ? ಅಮ್ಮನ ಜೊತೆಗೆ ಮಾತಾಡಿರೋದನ್ನೆಲ್ಲ ಇವನು ಗಮನಿಸ್ಲಿಲ್ವಲ್ಲ ಅಂತ ಸತ್ಯ ಅಚ್ಚರಿಪಟ್ಟಾಗ ಬುಟ್ಟಿನ ಇಟ್ಟು, ನೀನು ತುಂಬಾ ವೀಕ್ ಆಗಿದೆಯಾ ಸತ್ಯ, ಸಮಯಕ್ಕೆ ಸರಿಯಾಗಿ ಜ್ಯೂಸ್ ಕುಡಿಬೇಕು, ಹಣ್ಣು ತಿನ್ಬೇಕು, ಇದೆಲ್ಲ ನಿನ್ನ ಆರೋಗ್ಯಕ್ಕೆ ಒಳ್ಳೇದು, ಮಗುವಿಗೂ ಒಳ್ಳೇದು ಅಂದ ಕರ್ಣ. ಅವಳು ಕೋಪದಿಂದಲೇ ಅದನ್ನ ತೆಗೆದುಕೊಂಡಾಗ, ಆಮೇಲೆ ಅತ್ತೆ ಏನ್ ಹೇಳಿದ್ರು? ಯಾಕೆ ಬೇರೆ ಬೇರೆ ರೂಮ್ನಲ್ಲಿ ಇದೀವಿ ಅಂತ ಹೇಳಿದ್ಯಾ? ಏನಾದ್ರೂ ಚಾಡಿ ಹೇಳ್ತಿದ್ಯಾ ಅಂತ ಅವನ್ ಕೇಳ್ದಾಗ ಸತ್ಯ ಕಿರಿಕಿರಿಗೊಂಡ್ಲು. ನಿನ್ ಜೊತೆಗಿರೋವಾಗ ಸುರಕ್ಷಿತವಾಗಿರ್ಬೇಕಂತೆ ಅವರು ಅಡ್ವೈಸ್ ಮಾಡ್ತಿದ್ದಾರೆ. ನಿನ್ನ ಗಾಳಿ ಕೂಡ ನನ್ ಮೇಲೆ ಬೀಳ್ದಿರೋ ತರ ನಾನು ದೂರ ಇರ್ಬೇಕು, ಇದ್ರಲ್ಲಿ ಇವ್ರದ್ ಬೇರೆ ಅಡ್ವೈಸು ಅಂತ ಮುಖ ಸಿಂಡರಿಸಿದ್ಲು. ಕರ್ಣ ನಿಧಾನವಾಗಿ ಹೇಳ್ದ, ದೊಡ್ಡವರು ಹಾಗೆ ಇರ್ತಾರೆ ಸತ್ಯ, ನನ್ ಮೇಲಿರೋ ಕೋಪನ ನಿಮ್ಮ ಅಮ್ಮನ ಮೇಲೆ ತೋರಿಸ್ಬೇಡ. ಇಷ್ಟು ದಿನ ನಿನಗೆ ನನ್ ಮೇಲೆ ಕೋಪ ಇದೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ದ್ವೇಷ ಇದೆ ಅಂತ ಈಗ ಅರ್ಥ ಆಯ್ತು. ಕೋಪನ ಕಡಿಮೆ ಮಾಡಬಹುದು, ಆದ್ರೆ ದ್ವೇಷವನ್ನ ಬದಲಾಯಿಸೋಕಾಗಲ್ಲ. ಇದನ್ ಮೀರಿ ನಾನು ನಿನ್ ಹತ್ರಕ್ ಬರಲ್ಲ, ನಿನ್ನಿಷ್ಟದಂತೆ ಇರು ನೀನು ಅಂತ ಹೇಳಿ ತನ್ನ ರೂಮ್ ಒಳಗಡೆ ಹೋದ ಕರ್ಣ. 6ನೇ ದಿನ ಕಾಲೇಜಿಗೆ ಹೊರಡುವಾಗ ಸತ್ಯ ಕಾರ್ನ ಮುಂಭಾಗದ ಸೀಟ್ನಲ್ಲಿ ಕೂರ್ದೆ ಹಿಂದಿನ ಸೀಟ್ನಲ್ಲಿ ಕೂದ್ಲು. ಕರ್ಣ ಏನೂ ಮಾತಾಡದೆ ಕಾರು ಚಲಾಯಿಸ್ದ. ತರಗತಿಯಲ್ಲಿ ಅವಳು ಮೊದಲನ ಸಾಲಿನಲ್ಲಿ ಕೂತಿದ್ರು ಅವಳ ಹತ್ರ ಒಂದು ಪ್ರಶ್ನೆ ಕೂಡ ಕೇಳಿದೆ ಅವಳನ್ನ ಹಳೆಯ ಸೀಟಿಗೆ ಬದಲಾಯಿಸ್ದ. ಅವರ ಈ ಮೌನ ಸೀತಾಗೆ ಗೊಂದಲ ಮೂಡಿಸಿತ್ತು. ಅದೇ ಸಮಯದಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಣ, ಪ್ರೀತಿ, ಆರುದ್ರ, ಸಂಧ್ಯಾ 4 ಆರುದ್ರಾಗೆ ಮದುವೆ ಸೀರೆ ತೆಗೆದುಕೊಳ್ಳೋಕೆ ಹೊರಟ್ರು. ಆರಾಧನಾ, ನೀನು ಬರ್ತೀಯಾ ಅಂತ ರಾಣ ಕೇಳಿದಾಗ, ಇಲ್ಲಣ್ಣ ನಾನ್ ಬರಲ್ಲ, ಸ್ವಲ್ಪ ರೆಸ್ಟ್ ತಗೋತೀನಿ ಅಂದ್ಲು ಆರಾಧನಾ ಬಾಡಿದ ಮುಖದೊಂದಿಗೆ. ಹೌದು ರಾಣ, ಅವಳೀಗ ರೆಸ್ಟ್ ತಗೋಬೇಕು, ತುಂಬಾ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಪ್ರೀತಿಯು ಹೇಳಿದಾಗ ರಾಣ ಕೂಡ ಒಪ್ಕೊಂಡ. ಕೆಲಸದ ವಲ್ಲಿಯಮ್ಮನ ಬಳಿ ಯಾರ್ ಬಂದ್ರೂ ಒಳಗಡೆ ಬಿಡ್ಬೇಡಿ, ಬಾಗಿಲಲ್ಲಿ ಬಾಡಿ ಗಾರ್ಡ್ಸ್ ಇದ್ದಾರೆ, ಆರಾಧನಾನ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಂತ ಆರ್ಡರ್ ಮಾಡಿ ತನ್ನ ಕುಟುಂಬದ ಜೊತೆಗೆ ಹೊರಟ. ಬಾಗ್ಲಲ್ಲಿ ವಿಶ್ವನಾಥ್ ಅವರ ಕಾರು ಬಂದು ಸೇರಿದಾಗ ಎಲ್ರೂ ಜವಳಿ ಅಂಗಡಿಯತ್ತ ಹೊರಟ್ರು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಆನಂದ್, ದೇವರಾಜ್ ಮತ್ತೆ ಆನಂದ್ ತಾಯಿ ಮೂವರು ತಮ್ಮ ಮನೆಯಿಂದ ಹೊರಟ್ರು. ನಗರದ ಪ್ರಸಿದ್ಧ ಆ ರೇಷ್ಮೆ ಬಟ್ಟೆ ಅಂಗಡಿ ಒಳಗಡೆ ರಾಣ ತನ್ನ ಕುಟುಂಬ ಜೊತೆಗೆ ಪ್ರವೇಶಿಸ್ತಾ ಇದ್ದಂತೆಯೇ ಮ್ಯಾನೇಜರ್ ಓಡ್ ಬಂದು ಅವರನ್ನ ಸ್ವಾಗತಿಸಿದ್ರು. ವಿಶ್ವನಾಥ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ತನ್ನ ಮುಖ ಮುಚ್ಕೊಂಡು ಗಂಭೀರವಾಗಿ ಸಂಧ್ಯಾ ಜೊತೆಗೆ ಮುಂದೆ ನಡೀತಿದ್ರೆ ರಾಣ ಮತ್ತೆ ಪ್ರೀತಿ ಆರುದ್ರ ಜೊತೆಗೆ ಒಳಗಡೆ ಹೋದ್ರು. ಮದ್ವೆ ಸೀರೆಗಳಿರೋ VIP ರೂಮ್ಗೆ ಅವರನ್ನ ಕರ್ಕೊಂಡು ಹೋಗಲಾಯ್ತು. ಅಲ್ಲಿ ಬೆಟ್ಟದಂತೆ ಜೋಡಿಸಲಾಗಿದ್ದ ಕಂಚಿ ರೇಷ್ಮೆ ಸೀರೆಗಳು ಪ್ರತಿಯೊಂದು ಒಂದು ಕಲಾಕೃತಿ ಅಂತಿದ್ವು. ಆರುದ್ರ, ನಿನಗೆ ಯಾವ ಬಣ್ಣ ಇಷ್ಟವೋ ಅದನ್ನ ತಗೋ, ನನ್ನ ತಂಗಿ ಪ್ರಪಂಚದಲ್ಲೇ ಸುಂದರವಾದ ಮದುಮಗಳಾಗಿ ಕಾಣಬೇಕು ಅಂತ ರಾಣ ಆರುದ್ರಾಳ ತಲೆಯನ್ನ ಸವರ್ದ. ಆರುದ್ರ ಮೆಲ್ಲಗೆ ನಕ್ಲು, ಆದ್ರೆ ಅವಳ ನಗುವಿನಲ್ಲಿ ಒಂದು ತರಹದ ಹಿಂಜರಿಕೆ ಇತ್ತು. ಅಷ್ಟರಲ್ಲೇ ಆನಂತನ ಕುಟುಂಬದವ್ರ ಜೊತೆಗೆ ಒಳಗಡೆ ಬಂದ. ರಾಣ ನನ್ನ ನೋಡಿದ ತಕ್ಷಣ
ಅವನ ಮುಖದಲ್ಲಿ ಒಬ್ಬ ಸ್ನೇಹಿತನಿಗೆ ಇರಬೇಕಾದ ಹಕ್ಕು, ಅದೇ ಸಮಯದಲ್ಲಿ ಒಬ್ಬ ಭಾವನಿಗೆ ಇರಬೇಕಾದ ಗರ್ವವೂ ಇತ್ತು. ಏನೋ ಮಚ್ಚ, ನಮ್ಮನ್ ಬಿಟ್ಟು ಸೀರೆ ತೆಗೆದುಕೊಳ್ಳಕ್ ಬಂದ್ಬಿಟ್ಟಿದ್ದೀರಾ ಅಂತ ಆನಂದ್ ಹಕ್ಕಿನಿಂದ ಕೇಳ್ತಾ ರಾಣನ ಭುಜನ ತಡ್ತ. ರಾಣ ಲಘುವಾಗಿ ನಗ್ತಾ, ಅಂಥದ್ದೇನಿಲ್ಲ ಮಚ್ಚ, ನೀವು ಬರೋದಕ್ಕೆ ಮುಂಚೆ ಒಂದ್ ರೌಂಡ್ ನೋಡಿ ಇಡೋಣ ಅಂತ ಬಂದ್ವಿ, ಬಾ ಮಚ್ಚ ಕೂತ್ಕೋ ಅಂತ ಆನಂದನ್ನ ಸ್ವಾಗತಿಸ್ತ. ಆದ್ರೆ ಆರುದ್ರಳ ಹತ್ರಕ್ ಬಂದು ಆನಂದ್ ಕೂತಾಗ ರಾಣನ ಕಣ್ಣು ಅವಳನ್ನ ಮತ್ತೆ ಅವನನ್ನ ಒಟ್ಟಿಗೆ ಗಮನಿಸಿದ್ವು. ಆನಂದ್ ಒಂದು ಬೆಲೆ ಬಾಳೋ ಗೋಲ್ಡನ್ ಬಣ್ಣದ ಟಿಶ್ಯೂ ಸೀರೆನ ಆರುದ್ರಳ ಮೇಲೆ ಹೊದಿಸ್ತ. ಆರುದ್ರ, ಈ ಚಿನ್ನದ ಬಣ್ಣವೇ ನಿನಗೆ ರಾಯಲ್ ಲುಕ್ ಕೊಡುತ್ತೆ. ನೀನ್ ಅಣ್ಣ ಹೇಳ್ತಿರೋ ನೀಲಿ ಬಣ್ಣ ಎಲ್ಲ ಈಗ ಟ್ರೆಂಡ್ ಇಲ್ಲ ಅಂತ ರಾಣನನ್ನ ನೋಡಿ ನಕ್ಕ ಆನಂದ್. ರಾಣ ಮೆಲ್ಲಗೆ ಧ್ವನಿಯನ್ನ ತಗ್ಸಿ, ಏ ಆನಂದ್, ಅವಳಿಗೆ ಯಾವ್ದಿಷ್ಟನೋ ಅದನ್ನ ಅವಳೇ ತಗೊಳ್ಳಿ ಮಚ್ಚ, ನೀನು ನಿನ್ನ ಅಭಿರುಚಿಯನ್ನ ಅವಳ ಮೇಲೆ ಹೇರ್ಬೇಡ ಅಂದ. ಇದು ಒಬ್ಬ ಸ್ನೇಹಿತನ ಸಲಹೆ ಆಗಿದ್ರು ಅದರಲ್ಲಿ ಒಬ್ಬ ಅಣ್ಣನ ಎಚ್ಚರಿಕೆ ಇತ್ತು. ಆಗ ಆನಂದ್ ತಾಯಿ ಮಧ್ಯ ಪ್ರವೇಶಿಸಿದ್ರು. ಯಾಕ್ರಾಣ, ಅವನು ಏನ್ ತಪ್ಪು ಹೇಳ್ದ? ಇಬ್ರು ಸ್ನೇಹಿತರು ತಾನೆ, ಅವನು ಅವನ ಇಷ್ಟದ ವಿಷಯ ಹೇಳ್ತಿದ್ದಾನೆ, ಏನೋ ನೀವು ಮಾತ್ರ ಎಲ್ಲ ಮಾಡ್ತಿದ್ದೀರಾ ಅನ್ನೋ ತರ ಮಾತಾಡ್ಬೇಡಿ ಅಂತ ಅವ್ರು ಹೇಳಿದಾಗ ಅಲ್ಲಿನ ವಾತಾವರಣ ಮೆಲ್ಲನೆ ಬಿಸಿ ಆಗತೊಡಗಿತ್ತು. ಒಂದ್ ಕಡೆ ರಾಣ ಆನಂದ್ ನಡುವಿನ ಆ ದೀರ್ಘಕಾಲದ ಸ್ನೇಹ, ಇನ್ನೊಂದು ಕಡೆ ತಂಗಿಯ ಜೀವನ ಅನ್ನೋ ಕಾಳಜಿ. ಆಗ ಆನಂದ್, ಬಿಡು ಮಚ್ಚ, ನಿನ್ ಚಾಯ್ಸ್ ಪ್ರಕಾರ ಒಂದು, ನನ್ ಚಾಯ್ಸ್ ಪ್ರಕಾರ ಒಂದು, ಎರಡು ಸೀರೆ ತಗೊಳ್ಳೋಣ, ಯಾಕೆ ಸುಮ್ಮನೆ ಟೆನ್ಷನ್ ಅಂತ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ನೋಡ್ದ. ಸುಮಾರು 1 ಗಂಟೆಯ ಹೋರಾಟದ ನಂತರ ರಾಣ ಪ್ರೀತಿಯಿಂದ ಆಯ್ಕೆ ಮಾಡಿದ ದಟ್ಟವಾದ ನೀಲಿ ಸೀರೆ ಮತ್ತೆ ಆನಂದ್ ಒತ್ತಾಯಿಸಿದ ಆ ಚಿನ್ನದ ಬಣ್ಣದ ಸೀರೆಗಳನ್ನ ಅಂತಿಮಗೊಳಿಸಲಾಯ್ತು. ಅದರ ನಂತರ ಆನಂದ್ಗೂ ಬಟ್ಟೆ ತೆಗೆದುಕೊಳ್ಳಲಾಯ್ತು. ಮಚ್ಚ, ಎಲ್ರಿಗೂ ತಗೊಳ್ಳೋಣ ಅಂತ ಆನಂದ್ ಹೇಳಿದಾಗ, ಇಲ್ಲ ಮಚ್ಚ, ಎಲ್ರಿಗೂ ತಗೋಬೇಕು ಅಂದ್ರೆ ಸಮಯ ಹಿಡಿಯುತ್ತೆ, ಇನ್ನು ನಿಮ್ಮ ಮದ್ವೆಗೆ ಆಭರಣ ಆಮೇಲೆ ಪತ್ರಿಕೆ ಎಲ್ಲ ಇದೆ, ಆಲ್ರೆಡಿ ಇನ್ವಿಟೇಷನ್ ಸ್ಯಾಂಪಲ್ಗೆ ನಾನು ಕೊಟ್ಬಿಟ್ಟು ಬಂದಿದ್ದೀನಿ, ನಮ್ಗೆ ಫೋನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ, ಬೇರೆಯವರಿಗೆ ತೆಗೆದುಕೊಳ್ಳೋದೆಲ್ಲ 10 ದಿನದ ನಂತರ ತೆಗೆದುಕೊಳ್ಳೋಣ ಅಂತ ಹೇಳಿ ಹೊರಟ್ರು. ಕೊನೆಗೆ ಬಿಲ್ ಮಾಡೋ ಜಾಗಕ್ಕೆ ಬಂದಾಗ ರಾಣ ತನ್ನ ಕಾರ್ಡ್ ನೀಡ್ದ. ದೇವರಾಜ್ ತಡೆಯೋಕೆ ಪ್ರಯತ್ನಿಸಿದ್ರು, ಆದ್ರೆ ಆನಂದ್ ತನ್ನ ತಂದೆಯನ್ನ ತಡ್ದ. ಬಿಡಿ ಅಪ್ಪ, ಅವನು ನನ್ನ ಬೆಸ್ಟ್ ಫ್ರೆಂಡ್, ಅವನ್ ತಂಗಿಗೆ ಅವನ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ, ಆ ಹಕ್ಕಿನಲ್ಲಿ ನಾನ್ ಮಧ್ಯ ಬರಲ್ಲ, ಮಚ್ಚ ನೀನೇ ಬಿಲ್ ಮಾಡು ಅಂತ ಉದಾರವಾಗಿ ಹೇಳ್ದ ಆನಂದ್. ರಾಣ ನಕ್ರು, ಮನಸ್ಸಿನೊಳಗಡೆ ಒಂದು ತರಹದ ಅಸಮಾಧಾನ ಇದ್ದೇ ಇತ್ತು. ಅದರ ನಂತರ ಜ್ಯುವೆಲ್ರಿ ಶಾಪಿಗೆ ಹೋಗಿ ಆರುದ್ರಾಗೆ ಬೇಕಾದ ಒಡವೆಗಳನ್ನ ತೆಗೆದುಕೊಂಡು ನಂತರ ಮದ್ವೆ ಪತ್ರಿಕೆಯನ್ನ ಖರೀದಿಸಿ ಎಲ್ರೂ ಮನೆಗೆ ಹೊರಟ್ರು. ಹೀಗೆ 1 ವಾರ ಕಳೀತು. ರಾಣ ಸೋಫಾದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರುವಾಗ ಸಂಕೋಚದಿಂದಲೇ ಹತ್ತಿರ ಬಂದು ಕೂತ್ರು ರಾಣನ ತಾಯಿ ಸಂಧ್ಯಾ. ರಾಣ, ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ನೀನೇನು ಕೋಪ ಮಾಡ್ಕೊಳ್ಳಲ್ಲ ತಾನೆ ಅಂತ ಹಿಂಜರಿತಲೇ ಕೇಳಿದಾಗ, ಏನು ಅಂತ ಹೇಳಿ ಅಮ್ಮ ಅಂತ ಅವನು ಲ್ಯಾಪ್ಟಾಪ್ ಮುಚ್ಚಿಟ್ಟು ಶಾಂತವಾಗಿ ಕೇಳ್ದ ರಾಣ. ಏನೇ ಆದ್ರೂ ಈ ಸಮಯದಲ್ಲಿ ಹುಡುಗಿಯರಿಗೆ ಸೀಮಂತ ಮಾಡಬೇಕು, ಆರಾಧನಾಗೂ 7 ತಿಂಗಳು ಮುಗಿತಾ ಬಂತು, ಅದಕ್ಕೆ ಈಗ ಸೀಮಂತ ಮಾಡಬಹುದಾ ಅಂತ ಅವರು ಕೇಳಿದಾಗ ವೇದನೆಯಿಂದ ತನ್ನ ತಾಯಿಯನ್ನ ನೋಡ್ದ ರಾಣ. ಕತೆ ಮುಂದುವರಿಯುತ್ತೆ.